ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಇಂದು ಮೋದಿ ಆಗಮಿಸ್ತಾ ಇದ್ದಾರೆ. ಸಿದ್ಧತೆಯನ್ನ ವೀಕ್ಷಿಸಿದ್ದಾರೆ ಗೌತಮಾನಂದ ಮಹಾರಾಜ್ ಸ್ವಾಮಿಗಳು. ಬೇಲೂರು ರಾಮಕೃಷ್ಣ ಮಠದ ಗೌತಮಾನಂದ ಸ್ವಾಮೀಜಿಗಳು ಇನ್ನು ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಸಿದ್ಧತೆಯನ್ನ ಪರಿಶೀಲನೆ ನಡೆಸಿದ್ದಾರೆ. ಗೌತಮಾನಂದ ಸ್ವಾಮೀಜಿಗೆ ಮಠದ ಕಿರಿಯ ಸ್ವಾಮಿಗಳು ಕೂಡ ಸಾಥ್ ನೀಡಿರುವಂತದ್ದು. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಗೌತಮಾನಂದ ಮಹಾರಾಜ್ ಸ್ವಾಮೀಜಿಗಳು ಸಿದ್ಧತೆಗಳೆಲ್ಲವೂ ಸರಿಯಾಗಿ ನಡೀತಾ ಇದೆಯಾ ಅಂತ ವ್ಯವಸ್ಥೆಯನ್ನ ಪರಿಶೀಲನೆ ನಡೆಸಿರುವಂತದ್ದು. ಗೌತಮಾನಂದ ಮಹಾರಾಜ್ ಸ್ವಾಮಿಗಳು ಸಿದ್ಧತೆಯನ್ನ ವೀಕ್ಷಿಸಿದ್ದಾರೆ. ಬೇಲೂರು ರಾಮಕೃಷ್ಣ ಮಠದ ಗೌತಮಾನಂದ ಸ್ವಾಮೀಜಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಶ್ರೀ ರಾಮಕೃಷ್ಣ ಮಠದ ವತಿಯಿಂದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ನಿರ್ಮಿಸಲಾಗಿರುವಂತಹ ಭವ್ಯ ವಿವೇಕ ಸ್ಮಾರಕ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ಲೋಕಾರ್ಪಣೆಗೊಳ್ತಾ ಇರೋದರ ವಿಚಾರವಾಗಿ ಅವರ ಈ ಭೇಟಿ ಮುಖ್ಯ ಉದ್ದೇಶ ಆಗಿರುವಂತದ್ದು ಇದೆ, ಲೋಕಾರ್ಪಣೆಗೊಳಿಸುವುದು. ಮಧ್ಯಾಹ್ನ 2:55ಕ್ಕೆ ವಿಶೇಷ ವಿಮಾನದ ಮೂಲಕ ಮೈಸೂರು ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಾರೆ ನರೇಂದ್ರ ಮೋದಿ ಅವರು. ಮಧ್ಯಾಹ್ನ 3:15ಕ್ಕೆ ಹೆಲಿಕಾಪ್ಟರ್ ಮೂಲಕ ಓವಲ್ ಮೈದಾನಕ್ಕೆ ತಲುಪುತ್ತಾರೆ. ವಿವೇಕ ಸ್ಮಾರಕದ ವಿಶೇಷತೆ ಅರಿತು ಅದಕ್ಕೆ ತಾವೇ ಸೂಕ್ತರು ಅಂತ ಲೋಕಾರ್ಪಣೆಗೊಳಿಸೋದಕ್ಕೆ ಆಗಮಿಸ್ತಾ ಇರುವಂತದ್ದು. ಅಂದ್ರೆ ಆಹ್ವಾನದ ಮೇರೆಗೆ ಅವರು ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಅಲ್ಲಿ ಕಂಪ್ಲೀಟ್ ಆಗಿ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡೋದಕ್ಕೆ ಮಹಾರಾಜ್ ಸ್ವಾಮೀಜಿಗಳು ಗೌತಮಾನಂದ ಮಹಾರಾಜ್ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಸರಿಯಾಗಿ ವ್ಯವಸ್ಥೆ ಆಗಿದೆಯಾ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು. ಯಾಕಂದ್ರೆ ಬರ್ತಾ ಇರುವಂತದ್ದು ನಮ್ಮ ರಾಷ್ಟ್ರದ ಪ್ರಧಾನ ಮಂತ್ರಿಗಳು, ಹಾಗಾಗಿ ಎಲ್ಲ ವೀಕ್ಷಣೆಯನ್ನ ಮಾಡ್ತಾ ಇರುವಂತದ್ದು. ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದೆ ಇವತ್ತಿನ ಈ ವಿವೇಕ ಸ್ಮಾರಕ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿದಾಗ ಉಳಿದುಕೊಂಡಿದ್ದಂತಹ ನಿರಂಜನ ಮಠ, ಹಳೇ ಅನಾಥಾಲಯ. ಇದು ಐತಿಹಾಸಿಕ ಜಾಗದಲ್ಲಿ ಈ ಸ್ಮಾರಕವನ್ನ ಸುಮಾರು 45 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿರುವಂತದ್ದು. ಅದಕ್ಕಾಗಿ ಇವತ್ತು PM ಆಗಮಿಸ್ತಾ ಇದ್ದಾರೆ.